ಬಂಧುಗಳೇ, ಈಗ ತಾನೇ ದೀಪ ಬೆಳಗ್ದು. ದೀಪ ಜಗತ್ತನ್ನೇ ಬೆಳಗ್ತದೆ. ಆದರೆ ಈ ದೀಪಕ್ಕೆ ಬೆಳಕು ನೀಡ್ತಾ ಇರೋರು ನೀವು. ನಾವು ದೀಪ ಬೆಳಗಿಸ್ತೋ ಅಷ್ಟೇ. ಆದರೆ ದೀಪದ ಹಿಂದೆ ಬತ್ತಿ ಇತ್ತು, ಎಣ್ಣೆ ಇತ್ತು. ಆ ಎಣ್ಣೆ ಯಾರಿಗೂ ಕಾಣ್ತಾ ಇಲ್ಲ, ಅದು ಉರಿತಾ ಇರ್ತದೆ ಬಿಸಿಲಿ. ಹಂಗೆ ನೀವೆಲ್ಲ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ನೌಕರರು ಬಹಳ ಶ್ರಮದಿಂದ ಬದುಕಿ ಇಡೀ ಸಮಾಜಕ್ಕೆ ಬೆಳಕನ್ನ ಕೊಡ್ತಾ ಇದ್ದೀರಿ. ನಾನು ಬಂದಾಗಿಂದ, ಮುಖ್ಯಮಂತ್ರಿ ಬಂದಾಗಿಂದ ತಾವು ಬಹಳ ವಿಶ್ವಾಸ, ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದೀರಿ. ನನಗೆ ಅರಿವಿದೆ, ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ, ಅಲ್ಲಿ ಆದರೆ ಮಾರುಕಟ್ಟೆಯಲ್ಲೂ ಕೂಡ ಸಿಗುವುದಿಲ್ಲ, ಜನರ ಹೃದಯದಲ್ಲಿ ಸಿಗ್ತದೆ ಅಂತ ಹೇಳಿ. ಹಾಗೆ ನಾವು ನಿಮಗೋಸ್ಕರ ಮಾಡಿದಂಥ ಶ್ರಮ, ಸೇವೆ, ತೀರ್ಮಾನ ಇವೆಲ್ಲ ಕೂಡ ತಾವೆಲ್ಲ ಸ್ಮರಿಸ್ಕೊಂಡು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇಲಾಖೆಯ ಮಂತ್ರಿಯಾಗಿ 4 ವರ್ಷಗಳ ಕಾಲ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಇಲಾಖೆ ತೆಗೆದುಕೊಂಡಾಗ ಬಹಳ ಜನ ಯಾಕೆ ಇಲಾಖೆ ತೆಗೆದುಕೊಂಡಿದೆ, ಎಲ್ಲ ಫೇಲ್ಯೂರ್ ಆದ್ರು ಅಂತ ಹೇಳಿ ನನಗೆ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಕಷ್ಟದ ಜವಾಬ್ದಾರಿನೇ ತೆಗೆದುಕೊಂಡು ಸರಿಪಡಿಸೋದೇ ಒಬ್ಬ ನಾಯಕ. ಇಲ್ಲ ಅಂದ್ರೆ ಅವನು ಉತ್ತಮವಾದಂಥ ಆಡಳಿತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನಾನು ಬಂದಾಗ ಸುಮಾರು 11,000 ಮೆಗಾವ್ಯಾಟ್ ಇತ್ತು. ನಾನು ಬಿಟ್ಟು ಹೋದಾಗ 23,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಸ್ಥಾಪನೆ ಮಾಡಿ ಇವತ್ತೇನು ನೀವು ಇಲ್ಲಿದ್ದೀರಿ, 24,000 ನೌಕರಿಗೆ ಒಬ್ರು ಕೂಡ ₹1 ಲಂಚ ಕೊಡದೆ, ಯಾರಿಗೂ ಸಾಲ ಕೊಡಿದೆ, ಪಾರದರ್ಶಕವಾಗಿ ವಿಡಿಯೋ ಇಟ್ಟು ರೆಕಾರ್ಡ್ ಮಾಡಿ, ಹಿಂದೆ ಎಲ್ಲ ಚೀಟಿಲಿ ಬರೀತಾ ಇದ್ರು. ಒಂದೊಂದು ಸಣ್ಣ ನೌಕರಿಗೆ ಕೂಡ 3 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ ಹಿಂದೆ ವಿದ್ಯುತ್ ಶಕ್ತಿ ಮಂತ್ರಿಗಳು ವಸೂಲು ಮಾಡ್ತಾ ಇದ್ರು. ಅದನ್ನ ತಪ್ಪಿಸಿ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ನೌಕರನ್ನ ಕೊಟ್ಟು ನಿಮ್ಮ ಬದುಕಿಗೆ ಆಯ್ತಿರೋ ಡಿಕೆ ಇಲ್ಲ, ಎಲೆಕ್ಷನ್ ಅಲ್ಲಿ ತಿಂದ ಇನ್ನೊಂದ್ಸತಿ ತಂದು ಕುಂಡಿಸಿದ್ದಾನೆ. ಆಯ್ತು ಮಾಡಂತ ಒಂದು ಸಮಾಧಾನ ಇವತ್ತು ನನಗಿದೆ. ಒಂದು, ನೀವೆಲ್ಲ ನೌಕರ ಸಂಘದವರು ಇಂದಿರಾ ಗಾಂಧಿ ಅವ್ರನ್ನ ಸ್ಮರಿಸ್ಕೊಳ್ಬೇಕು. ಆವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿಯವರು ನಿಮ್ಮ ಏನು ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟಾಗ ಒಂದು ಮಾರ್ಗದರ್ಶನ ಕೊಟ್ಟರು. ಏನಂತ, ಈ ನೌಕರರ ಸಂಘದ ಪದಾಧಿಕಾರಿಗಳು, ಪ್ರತಿನಿಧಿಗಳು ಮತ್ತು ಇಂಜಿನಿಯರ್ ಪ್ರತಿನಿಧಿಗಳು ಇಬ್ರು ಕೂಡ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಇರಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿದ್ರು. ಇವತ್ತು ಬಲರಾಮ್ ಅವರು, ಶಿವಣ್ಣವರು ಇಬ್ರು ಕೂಡ ಮಂತ್ರಿಗಳೇ ಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳೇ ಮಂತ್ರಿ ಆಗಿರ್ಬೋದು, ಅವರ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಭವಿಷ್ಯವನ್ನ ತೀರ್ಮಾನ ಆಗ್ಲಿಕ್ಕೆ, ಭಾಗಿಯಾಗಲಿಕ್ಕೆ ಅವತ್ತು ಇಂದಿರಾ ಗಾಂಧಿಯವರು ಅವಕಾಶವನ್ನು ಮಾಡಿಕೊಟ್ರು. ಇಂಥ ಅನೇಕ ತೀರ್ಮಾನಗಳು ಯಾರು ಮಾಡಿದ್ರು ಅನ್ನೋದ್ರೆ ನೀವು ಇವತ್ತು ಸ್ಮರಿಸ್ಕೊಳ್ಬೇಕು. ನಾನು ಮಂತ್ರಿ ಆಗಿದ್ದೆ, ಪೇ ಸ್ಕೇಲ್ ವಿಚಾರ ಬಂತು, ಬೇಕಾದಷ್ಟು ಚರ್ಚೆ ನಡೀತು. 7 ವರ್ಷಕ್ಕೆ ಒಂದ್ಸತಿ ತೀರ್ಮಾನ ಮಾಡ್ತಿದ್ರು. 5 ವರ್ಷಕ್ಕೆ ಇಳಿಸಿ ಒಂದೇ ಬಾರಿ 26% ಜಂಪ್ ಮಾಡಂತ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಿಂತ್ಕೊಳ್ತು. ಏನ್ರಿ ಬಲರಾಮ್, ನಿಜನ ಸುಳ್ಳು? ಒಪ್ಕೊಳ್ತಿರ್ತಾನೆ, ಒಪ್ಕೊಳ್ತಾ ಇದ್ದಾರೆ. ಸೊ ಹಂಗೆ
ಬಲಿಷ್ಠವಾದಂತಹ ತೀರ್ಮಾನ. ಆಗ ಕೇಂದ್ರ ಸರ್ಕಾರ ಹೊಸದಾಗಿ ಬಿಜೆಪಿ ಗೌರ್ಮೆಂಟ್ ಡೆಲ್ಲಿಲಿ ಬಂದಿತ್ತು. ನನ್ನ ಮೇಲೆ ಒತ್ತಡ, ಮುಂಬೈ ಪ್ರೈವೇಟೈಸೇಷನ್ ಮಾಡಿದ್ದಾರೆ, ದೆಹಲಿಯಲ್ಲಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಈ ಎಸ್ಕಾಂಗಳನ್ನ ಪ್ರೈವೇಟೈಸ್ ಮಾಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ. ನಾನು ಹೇಳಿದೆ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಇರೋವರೆಗೂ, ಸಿದ್ದರಾಮಯ್ಯ ಇರೋವರೆಗೂ ನಮ್ಮ ನೌಕರರು, ನಮ್ಮ ಇಂಜಿನಿಯರು, ನಮ್ಮ ಮ್ಯಾನೇಜ್ಮೆಂಟ್ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ನಡೆಸ್ಕೊಂಡು ಹೋಗ್ತಾರೆ. ನಾನು ಯಾವ ಕಾರಣಕ್ಕೂ ನಾನು ಇಲ್ಲಿವರೆಗೂ ಪ್ರೈವೇಟೈಸೇಷನ್ ಬಿಡೋದಿಲ್ಲ ಅಂತ ತೀರ್ಮಾನವನ್ನು ಮಾಡಿ ಇವತ್ತು ನಡೆಸ್ತಾ ಇದ್ದೀನಿ. 19ರಿಂದ 20% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಇವತ್ತು 10% ಬಂದು ಉಳ್ಕೊಂಡಿದೆ. ಬೇರೆ ಟ್ರಾನ್ಸ್ಮಿಷನ್ ಲಾಸು 3% ಬಂದು ಉಳ್ಕೊಂಡಿದೆ. ಇದು ದೇಶಕ್ಕೆ ಮಾದರಿ. ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ 17-18% ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ. ಆದ್ರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳೀಲಿಕ್ಕೆ ಇವತ್ತು ಅವಕಾಶ ಇದೆ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಮಾನ್ಯ ಶ್ರೀ ಜಾರ್ಜ್ ಅವರು ಈ ಇಲಾಖೆಯ ಜವಾಬ್ದಾರಿನ ತೆಗೆದುಕೊಂಡು ಬಹಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ಹಿಂದೆ ತೆಗೆದುಕೊಂಡು ನಾವೇನಕ್ಕೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿ ಇರ್ಬೋದು, ಸೋಲಾರ್ ವಿಚಾರದಲ್ಲಿ ಇರ್ಬೋದು, ಆಮೇಲೆ ಏನು ನಾವು ಈ ಬೆಂಗಳೂರು ನಗರದಲ್ಲಿ ಗ್ಯಾಸ್, ಇವತ್ತು ಗ್ಯಾಸ್ನಲ್ಲಿ ವಿದ್ಯುತ್ 24 ವಿತಿನ್ 2 ಮಿನಿಟ್ಸ್ ವಿದ್ಯುತ್